ನಮಸ್ಕಾರ ಬಂಧುಗಳೇ. ಶಾ ಮಕಂದರ್ ಒಂದು ಸೇವಾ ಟ್ರಸ್ಟ್ನಿಂದ ಇವತ್ತು ಹುಸೇನ್ ಭಾಷೆ ಅವರು ಅತ್ಯದ್ಭುತವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಿಂಧನೂರು ನಗರದಲ್ಲಿ ನಡೀತಕ್ಕಂಥ ಈ ಸಣ್ಣ ಪುಟ್ಟ ಅವನತಿಗಳನ್ನು, ಅನಾಥರನ್ನ, ಆಕ್ಸಿಡೆಂಟ್ ಕೇಸ್ಗಳನ್ನು, ದಿಕ್ಕಿಲ್ಲದವರನ್ನ ಅವರನ್ನು ಆರೈಕೆ ಮಾಡಿ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ತಕ್ಕಂಥ ಧೀಮಂತ ಕಾರ್ಯ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವರ ಪರಿಚಯ ನನಗೆ ಕಳೆದ 10-15 ವರ್ಷಗಳ ಹಿಂದಿನ ಪರಿಚಯ. ನಾನು ನನ್ನ ಪ್ರಯಾಣವನ್ನು ಇವರಾಟದಲ್ಲಿನೇ ಬಹಳಷ್ಟು ಸಾರಿ ಮಾಡ್ತಾ ಇದ್ದೆ. ಇವ್ರನ್ನ ನೆನೆಸ್ಕೊಂಡೆ ನಾನು ಆಟೋ ಕರ್ಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಿದ್ದೆ. ಅಂತ ಒಬ್ಬ ಮನುಷ್ಯ, ಆಟೋ ಚಾಲಕ ಇದ್ದಂಥ ಒಬ್ಬ ಮನುಷ್ಯ ಏಕಾಏಕಿ ಸಮಾಜ ಸೇವೆ, ಜನ ಕಲ್ಯಾಣ, ಅನಾಥರ ಬಗ್ಗೆ ಕಾಳಜಿ ವಹಿಸಿ ಆ ಒಂದು ಸೇವಾ ಟ್ರಸ್ಟ್ನಿಂದ ತನ್ನ ಎಲ್ಲ ಬದುಕನ್ನು ಮುಡಿಪಾಗಿಟ್ಟು ಇವತ್ತೇನು ಸಿಂಧನೂರು ಜನತೆಗೆ ಮನೆ ಮಾತಾಗಿದ್ದಾರೆ. ಇವರು ಗೊತ್ತಿರಲಾರದಂಥ ಜನ ಯಾರೂ ಇಲ್ಲ. ಆದರೆ ಅವರ ನಂಬರನ್ನು ಎಲ್ಲ ಕಡೆ ಒಂದು ಪೋಸ್ಟರ್ ಮಾಡಿ ಹಚ್ಚೋದ್ರ ಮೂಲಕ ನಮ್ಮ ಒಂದು ಸಣ್ಣ ಸೇವೆಯನ್ನು ಮಾಡ್ತೀವಿ. ತಮಗೂ ಎಲ್ಲಾದರೂ ಅನಾಥರು, ಕೈಲಾಗಲಾರದ ಜನ ಬೀದಿಯಲ್ಲಿ ಬಿದ್ದು ಸಾಯ್ತಾ ಇದ್ರೆ, ನರಳುತ್ತಾ ಇದ್ರೆ, ಅವ್ರಿಗೆ ಯಾರು ಆಸರೆ ಇಲ್ಲದಿದ್ರೆ ಇವರಿಗೆ ತಿಳಿಸಿದ್ರೆ ತಮ್ಮಿಂದ ಆದರೆ ಮಾಡ್ಬೋದು, ತಮ್ಮಿಂದ ಆಗದಿದ್ದ ಪಕ್ಷದಲ್ಲಿ ಇವರಿಗೆ ತಿಳಿಸಿದ್ರೆ ಅವರಿಗೆ ನೆರವಾಗತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಸರ್ಕಾರಿ ಆಸ್ಪತ್ರೆ ಮುಂದೆನೆ ಕಳೆದ 18 ತಾಸಿನಿಂದ ಒಬ್ಬ ರೋಗಿ, ಒಬ್ಬ ನಿರ್ಗತಿಕ ನರಳುತ್ತಾ ಮಲಗಿದ್ದ. ನಾನು ಇದೇ ಹಾಸ್ಪಿಟ್ಲಲ್ಲಿ ನನ್ನ ಕಾಲು ಚಿಕಿತ್ಸೆಗೋಸ್ಕರ ಬಂದಾಗ ನೋಡಿದ ನನ್ನ ಮಕ್ಕಳು, ಇದು ಕಣ್ಣಾರೆ ಕಂಡು ನಾವು ಸುಮ್ಮನಿರೋದಕ್ಕಿಂತಲೂ ಇವತ್ತು ನಾಯಿಗಳನ್ನ, ನರಿಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಜನ. ಅದೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜನ ಜೀವಂತವಾಗಿ ನರಳ್ತಾ ಇದ್ರು ಸಹ ಅವರು ಕಣ್ಣೆತ್ತಿ ನೋಡದೆ ಹೋಗ್ತಾರೆ. ಕೆಲವರು ವಿಡಿಯೋಗಳನ್ನು ಮಾಡಿಕೊಂಡು ಅಪ್ಲೋಡ್ ಮಾಡಿ ಒಂದು ಮಜಾ ಕಾಣ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಹೇಳ್ತಾ ಇದ್ದೀನಿ, ಈ ಹುಸೇನ್ ಭಾಷೆ ಅವರು ಏನು ಸೇವೆ ಸಲ್ಲಿಸ್ತಿದ್ದಾರೆ ತಮ್ಮ ಟ್ರಸ್ಟ್ಗಳ ಮೂಲಕ ಅವರಿಗೆ ಹೆಚ್ಚು ಹೆಚ್ಚು ಬೆಂಬಲವಾಗಿ ನಿಂತು ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಡಬೇಕು. ನಾವು ತನು ಮನ ಧನ, ತನು ಮನ ಇದ್ರಷ್ಟೇ ಸಾಲದು. ಇವ್ರದ್ದು ಒಂದು ಕುಟುಂಬ ಅಂತ ಇದೆ, ಇವ್ರದ್ದು ಒಂದು ಪರಿವಾರ ಇದೆ, ಇವರಿಗೂ ಮಕ್ಕಳುಗಳಿದ್ದಾರೆ, ಇವರು ಜೀವನ ಸಾಗಿಸ್ತಾ ಇದ್ದಾರೆ. ಅದರಲ್ಲಿ ದುಡಿದಾರೆ ಎಷ್ಟು, ಇದನ್ನೆಲ್ಲ ಮಾಡಿದ್ದಾರೆ ಎಷ್ಟು. ಆ ಕಾರಣಕ್ಕ ನಾವೆಲ್ಲ ಆರ್ಥಿಕ ಸಹಾಯವನ್ನು ನೀಡೋದ್ರ ಮೂಲಕ ಅವರಿಗೆ ಕೈಗೆ ಬಲಪಡಿಸ್ಬೇಕು. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರಿಗೆ ಬೆಂಗಾಲವಾಗಿ ನಿಂದಿರ್ಬೇಕಂತ ಹೇಳ್ತಾ, ಇಂಥ ಒಂದು ವ್ಯಕ್ತಿನ ನಾವು ಸ್ಮರಿಸಬೇಕಾದ ಅಗತ್ಯತೆ ಇದೆ. ಇವತ್ತು ಅವರನ್ನ ಅಭಿನಂದಿಸ್ತಾ ಇದ್ದೀನಿ. ಆಸ್ಪತ್ರೆಯಲ್ಲಿಯೇ ನರಳಾಡಿ ಬಿದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆತಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹುಸೇನ್ ಭಾಷೆ ಅವರೇ, ಧನ್ಯವಾದಗಳು. ಈ ತರ ನಿನ್ನ ಸೇವೆ ಮುಂದುವರಿಲಿ. ನೀನು ಹೆಚ್ಚು ಹೆಚ್ಚು ಜನರ ಮನವನ್ನು ಗೆದ್ದು ಈ ಒಂದು ಸುತ್ತಲ ಭಾಗದಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿ ಹೆಚ್ಚು ಹೆಚ್ಚು ಜನರ ಸೇವಕನಾಗಿ ಬಾಳಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಿನ್ನ ಬರೀ ಒಬ್ಬ ಆಟೋದವನು ಅಂದ್ಕೊಂಡಿದ್ದೆ. ನಾನು ನಿನ್ನ ಆಟೋದಲ್ಲಿ 10 ಬಾರಿ ಸುತ್ತಾಡಿ ನಿನ್ನ ಜೊತೆಯಲ್ಲಿ ಭಾಳ ಸಂಭಾಷಣೆಯಲ್ಲಿ ಇರ್ತಿದ್ದೆ. ಆದರೆ ಏಕಾಏಕಿ ನೀನು ಈ ಥರ ಸಾಮಾಜಿಕ ಸೇವಾ ಕಾರ್ಯಕರ್ತನಾಗಿ ಬೆಳೆದಿರೋದು ನನಗೆ ತುಂಬ ಅದ್ಭುತವಾದಂಥ ಒಂದು ವಿಚಿತ್ರವಾದಂಥ ಒಂದು ಭಾವನೆಗಳನ್ನು ಕೆರಳಿಸ್ತಾ ಇದೆ. ನಿನ್ನ ಈ ಸೇವೆ, ಭಾಳಷ್ಟು ಸೇವೆ ಮಾಡಿದ್ದಿ. ನಿನ್ನ ಈ ಸೇವೆ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಲಿ. ದಯವಿಟ್ಟು ಜನಗಳೇ, ಇಂಥ ಒಂದು ವ್ಯಕ್ತಿಗೆ ತಮ್ಮಲ್ಲಿರ್ತಕ್ಕಂಥ ಈ ಥರದ ಸಮಸ್ಯೆಗಳನ್ನು ಫೋನ್ ಮಾಡೋದರ ಮೂಲಕ ತಿಳಿಸೋದ್ರ ಜೊತೆಗೆ ಆತಗೆ ಎಲ್ಲ ರೀತಿಯ ಬೆಂಬಲಗಳನ್ನು, ಸಹಕಾರವನ್ನು ಮಾಡಬೇಕು. ಆತ ಒಬ್ಬ ಶ್ರಮಿಕ ಜೀವನದಿಂದ ಬಂದವನು.
ಅವ್ರ ಮನೆ ಮಠಗಳನ್ನು ಬಿಟ್ಟು ಇಂಥವೆಲ್ಲ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾನೆ. ಕಾರಣ ದಯವಿಟ್ಟು ಇಂಥವರಿಗೆ ಸಹಕರಿಸಿ, ಅವರನ್ನು ಬೆಂಬಲಿಸಿ, ಅವರ ಒಂದು ಶ್ಲಾಘನೆಯನ್ನು ಇಂಥ ಫೇಸ್ಬುಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹಾಕಿ ಜನರಿಗೆ ಹೆಚ್ಚೆಚ್ಚು ಸಹಾಯ ಮಾಡುವಂತೆ ಅನುಕೂಲ ಮಾಡಲು ನಾನು ತಮ್ಮೆಲ್ಲರನ್ನು ಕೇಳಿಕೊಳ್ತೇನೆ. ವಂದನೆ.